ಇಷ್ಟು ಗ್ರೋ ಆಗಿದೆ. ಈ ಥರ ಶೇಕ್ ಮಾಡ್ಕೋಬೇಕು. ಒಟ್ಟಾರೆ ನಿನ್ನವು ಇಲ್ಲಿಗೆ ಶಿಫ್ಟ್ ಆಗಿಬಿಡ್ಬೇಕು. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕುನ್ಸ್ ಲಾಗ್. ಫ್ರೆಂಡ್ಸ್, ಇದು ಸಂಡೇ ಲಾಗ್ ಆಗಿರುತ್ತೆ. ಸೊ ಸಂಡೇ ಬಂದು ನನಗೆ ಬ್ಯಾಕ್ ಪೈನ್ ಇದ್ರೂ ಲೋಕಿ ಬಿಡದೆ ವಾಕಿಂಗ್ ಕರ್ಕೊಂಡೋದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಅವರಿಬ್ರು ವಾಕಿಂಗ್ಗೆ ಹೋಗೋಣ ಅಂತ ಹೇಳಿ ಹೋಗಿ ನಾನು ಕೂತ್ಕೊಂಡಿದ್ದೆ. ಅವ್ರು ನೋಡಿ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಗಸಗಸೆ ಹಣ್ಣನ್ನೆಲ್ಲ ಕಿತ್ಕೊಳ್ತಾ ಇದ್ರು. ಸೊ ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡು ಅದಾದ ನಂತರ ಮನೆಗೆ ಬಂದ್ವಿ. ಸೊ ಬಂದಾದಮೇಲೆ ಗೈಸ್ ಮತ್ತೆ ಕತ್ತಿಡ್ಕೊಂಡ್ಬಿಟ್ಟಿದೆ. ಆದರೂ ಬಿಡದೆ ವಾಕಿಂಗ್ಗೆ ಕರ್ಕೊಂಡು ಹೋಗಿದ್ರು. ವಾಕಿಂಗಿಂದ ಇವಾಗಷ್ಟೇ ಬಂದೆ. ಇವಾಗ ಟಿಫನ್ನು ಹೊರಗಡೆಯಿಂದ ತರ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ನೆನ್ನೆಗಿಂತ ಜಾಸ್ತಿ ಇವತ್ತು ಪೇಯ್ನ್ ಆಗ್ತಿದೆ ಇಲ್ಲೆಲ್ಲ. ಸೊ ಹಾಗಾಗಿ ಟಿಫನ್ ಏನೂ ಮಾಡ್ತಿಲ್ಲ. ಮಕ್ಕಳುಗಳೆಲ್ಲ ಎದ್ದು ಇಲ್ಲಿ ಕೂತಿದ್ದಾರೆ. ಯಪ್ಪ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಯಪ್ಪ ಆಗ್ತಾಯಿಲ್ಲ. 2 ಕುಸ್ಕ 2 ಕಾಲು ಸೂಪ ಇರೋ ಗೌತು ಗೌತು ಹೋಗಪ್ಪ ನೀನೇನೆ. ಹೋಗು ಮಗನೇ. ಮತ್ತು ನಾವು ಬೆಳಿಗ್ಗೆ ಬಿರಿಯಾನಿ ತಿಂದಿದ್ದು ಇಷ್ಟು ವರ್ಷಗಳಲ್ಲಿ. ಸೊ ನನಗೆ ತುಂಬ ಅದು ಒಂಥರ ಇಟ್ಕೊಂಡಿರೋದ್ರಿಂದ ಒಂಥರ ಏನು ಹೇಳ್ತಾರೆ, ಸೂಲ್ ಅಂತ ಹೇಳ್ತಾರೆ ನಮ್ಮ ಕಡೆ. ಆ ಥರ ಇಟ್ಕೊಂಡಿರೋದ್ರಿಂದ ನನಗೆ ಟಿಫನ್ ಮಾಡಲಿಕ್ಕೂ ಆಗಲಿಲ್ಲ. ಅದಕ್ಕೆ ಹೊರಗಡೆ ಹೋಗಿ ತೊಗೊಂಬಂದರು. ಸೊ ಇವಾಗಷ್ಟೇ ಟಿಫನ್ ಮುಗೀತು. ಹಲೋ ಎವ್ರಿವನ್, ಆ್ಯಕ್ಚುಲಿ ಇವಾಗಷ್ಟೇ ಟಿಫನ್ ಆಯಿತು. ಸೊ ಇವಾಗ ಟೆರೆಸ್ ಮೇಲೆ ಹೋಗೋಣ ಅಂದ್ಕೊಂಡಿದ್ವಿ. ಅದಕ್ಕೂ ಮುಂಚೆ ಟೆರೆಸಲ್ಲಿ ಗಿಡಗಳಿಗೆ ಹುಳ ಆಗಿತ್ತಲ್ಲ, ಗುಲಾಬಿ ಗಿಡ, ಅದಕ್ಕೆ ಒಂದು ಮನೆ ಮದ್ದು ಮಾಡಿದ್ದೆ. ಸೊ ಅದನ್ನು ಸ್ಪ್ರೇಗೆ ಹಾಕ್ಕೊಂಡು ಹೊಡೆದ್ರೆ ಹುಳಗಳೆಲ್ಲ ಸಾಯುತ್ತೆ ಮತ್ತು ಗಿಡನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಅದು ಏನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಪ್ಲ್ಯಾಂಟ್ ಇಷ್ಟು ಗ್ರೋ ಆಗಿದೆ. ಇವಾಗ ಗ್ರೀನರಿ ಲೀಫ್ ಎಲ್ಲ ಬರ್ತಾ ಇದೆ. ಸೊ ತುಂಬಾ ಖುಷಿ ಅನ್ನಿಸ್ತಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು ಅಷ್ಟೇ, ಅದನ್ನು ನೋಡಿ ಈ ಥರ ಗ್ರೋ ಆಗಿದೆ. ಸೊ ಓಕೆ, ಇವಾಗ ಮೇಲೆ ಹೋಗೋದಾ ಅಥವಾ ಅದು ಸ್ಪ್ರೇ ಎಲ್ಲ ಸ್ಪ್ರೇ ಎಲ್ಲ ರೆಡಿ ಮಾಡಿಕೊಂಡು ಮೇಲೆ ಹೋಗಿ ಆ ಗಿಡಗಳಿಗೆಲ್ಲ ಸ್ಪ್ರೇ ಮಾಡ್ತೀನಿ. ಮತ್ತು ಅದಾದ ನಂತರ ಅದಕ್ಕೂ ಮುಂಚೆ ಒಂದು ಕೆಲಸ ಇದೆ. ಏನಂತ ಹೇಳಿದ್ರೆ, ಸ್ವಲ್ಪ ಕಬೋರ್ಡ್ನ ಅಂದರೆ ಬಟ್ಟೆಗಳನ್ನ ಆರ್ಗನೈಸ್ ಮಾಡಬೇಕು. ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವಾಗ ಯಾವ ಕೆಲಸ ಆಗುತ್ತೋ ಅದನ್ನು ಮಾಡ್ತಾ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಗೈಸ್, ಈ ಒಂದು ಸ್ಪ್ರೇ ಬಾಟಲ್ಗೆ ನಿಂಬೆಹಣ್ಣ ರಸನ ಹಿಂಡ್ಕೊಳ್ತಾ ಇದ್ದೀನಿ. ಇವಾಗ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಸೊ ಈ ಥರ ವಾಟರ್ಸ್ ಆ್ಯಡ್ ಮಾಡಿಕೊಂಡು ಅದಾದ ನಂತರ ಈ ಥರ ಶೇಕ್ ಮಾಡ್ಕೋಬೇಕು. ಶೇಕ್ ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಈ ಒಂದು ಗಿಡದಲ್ಲಿ ವೈಟ್ ಫಂಗಸ್ ಏನಿರುತ್ತೆ ಅದೆಲ್ಲನೂ ಹೋಗುತ್ತೆ. ಓಕೆನಾ? ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಸೊ ಬನ್ನಿ, ಇವಾಗ ಮೇಲೆ ಹೋಗೋಣ. ಒಟ್ಟಾರೆ ನಿನ್ನವು ಇಲ್ಲಿಗೆ ಶಿಫ್ಟ್ ಆಗಿಬಿಡ್ಬೇಕು ಅಲ್ವಾ? ತೆಗಿ ಆಯಿತು, ತೆಗಿರಿ, ಪರವಾಗಿಲ್ಲ. ಏನೋನಾ ಎಲ್ಲಿ ಮೆಜರ್ಮೆಂಟ್ ಮಾಡೋಕ್ಕೆ ಹೇಳು. ಎಲ್ಲ ಇಷ್ಟು ನೀಟಾಗಿ ಒಂದು ಸೈಡ್ ಜೋಡಿಸಿದ್ರೆ ಹಿಂಗೆ ಕೊಬ್ಬು. ಸೂಟ್ ನೋಡಿ ಗಾಯ್ಸ್, ನಮ್ಮ ಯಶವಂತ್ರದ್ದು
ಲೋಕಿ ಆಫ್ ಅಂಡ್ ಆಫ್ ಮಾಡು. ಸೊ ಗೈಸ್, ವಾರ್ಡ್ರೋಬ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡ್ವಿ. ಮೊದಲಿಗೆ ನಾನು ಇಲ್ಲಿ ನಂದೇ ಎಲ್ಲ ಬಟ್ಟೆ ಇಟ್ಕೊಂಡಿದ್ದೆ ಒಂದು ಸೈಡ್ ಪೂರ ಒಂದು ರೂಮಲ್ಲಿ. ಸೊ ಲೋಕಿ ಅವ್ರಿಗೆ ಅದು ಏನೋ ನಂದು ಒಂದು ಸೈಡ್ ಬಿಡು, ನೀನೊಂದು ಸೈಡ್ ಇಟ್ಕೋ, ಡೈಲಿ ಯೂಸ್ದು ಬೇರೆ ಕಡೆ ಇಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಂದನ್ನು ಆ ಸೈಡು ಕಬೋರ್ಡ್ಗೆ ಹಾಕಿ ಅವ್ರದನ್ನು ಇಲ್ಲಿ ತಂದು ಎಲ್ಲ ಸೆಟಪ್ ಮಾಡಿ ಆದಮೇಲೆ ಸೊ ನಾವು ಅಂದರೆ ಇದು ಪೇಂಟ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಹಾಗೆಯೇ ಸಹ ನನಗಿಲ್ಲಿ ಗ್ರಾಸ್ ಮ್ಯಾಟ್ ಇತ್ತು. ಸೊ ಅದನ್ನು ಸಹ ಕೇಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಹೋಗಿದ್ದು ಒಂದು ಅಂದಾಜು ಮೇಲೆ. ಬಟ್ ನನಗೆ ಯಾಕೋ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿನೂ ಅಷ್ಟೇ ಮತ್ತು ರೀಸನಬಲ್ ಪ್ರೈಸ್ನೂ ಅಷ್ಟೇ. ಸೊ ಅದನ್ನು ಸಹ ಬೈ ಮಾಡಿಕೊಂಡು ನಾವು ಅಲ್ಲಿಂದ ಮತ್ತೆ ನಾವು ಪೇಂಟ್ ಶಾಪಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಸೊ ಇದೇ ಶಾಪಲ್ಲಿ ನಾನು ಗ್ರೀನ್ ಮ್ಯಾಟ್ನ ತೊಗೊಂಡಿದ್ದು. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಅಷ್ಟರಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ, ಹಾಗಾಗಿ ಅದು ಕೊಡಿ. ನೀ ಕೊಡಬೇಕಾಗಿರೋದು ನಾನು ಕೊಡಪ್ಪ ಫಸ್ಟು. ಇಲ್ಲ, ಅರ್ಧ ಲೀಟ್ರ್ ತೊಗೊಂಬಿಡ್ರಿ. ಫ್ರೆಂಡ್ಸ್, ಆ ಒಂದು ಗ್ರಾಸ್ ಮ್ಯಾಟು ಮತ್ತು ಈ ಒಂದು ಬ್ರಷ್ ಎರಡಿದೆ, ಮತ್ತು ಒಂದಷ್ಟು ಗ್ರಾಸರೀಸ್ ಬೇಕಿತ್ತು. ಅದು ಲಿಪ್ ಪೇಂಟ್, ಬ್ಲೂ ಬೆಲ್ ವೈಟ್ ಪೇಂಟ್ ಬೇಕಾಗಿತ್ತು. ಸೊ ಇಷ್ಟನ್ನು ತೊಗೊಂಡು ಈಗಷ್ಟೇ ಬಂದು ಇವಾಗ ಹೋಗಿ ನಮ್ಮ ಒಂದು ಗೇಟಿಗೆ ಟಚ್ ಅಪ್ ಮಾಡಬೇಕು. ಎಷ್ಟೋ ದಿವಸದಿಂದ ಕೇಳಿದ್ದು ಇವಾಗ ಆಗ್ತಾಯಿದೆ. ಸೊ ಅದು ಫಿಕ್ಸ್ ಮಾಡಿದಾಗಿಂದ ಅಲ್ಲಿ ಏನಂತಾರೆ, ಅದು ಫಿಕ್ಸ್ ಮಾಡಬೇಕಾದ್ರೆ ಒಂಥರ ಬ್ಲ್ಯಾಕ್ ಕರೆ ಆಗಿರುತ್ತಲ್ಲ, ಅದೆಲ್ಲನೂ ಹಾಗಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಇವಾಗ ಅದಕ್ಕೆಲ್ಲ ಟಚಪ್ ಮಾಡೋಣ ಅಂಥೇಳಿ ಪೇಂಟ್ ತೊಗೊಂಬಂದಿದ್ದೀನಿ. ಸೊ ಬನ್ನಿ ಇವಾಗ ಅದು ಮಾಡೋಣ. ಟೆರೆಸಿಗೆ ನಾನು ಹೋಗೇ ಇಲ್ಲ. ಸೊ ಹೊರಗಡೆ ಹಿಂಗೆ ಹೋಗ್ಬಿಟ್ಟು ಇದನ್ನೆಲ್ಲ ಮುಗಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ತೊಗೊಂಡ್ಮೇಲೆ ಸರಿ ಹೋಗ್ಮೇಲೆ ಓಕೆ ಅದು ಪೇಂಟ್ ಮಾಡೋಣ ಬನ್ನಿ. ನೀಟಾಗಿ ಒಂದೇ ಇವನ್ನಾಗಿ ಹೊಡಿಬೇಕು. ನೀಟಾಗಿ ಫಿನಿಶಿಂಗ್ ಕೊಡ್ರಿ. ಈ ಥರದಕ್ಕೆಲ್ಲ ಟಚಪ್ ಕೊಡ್ತಾ ಇದ್ದೀವಿ ಇವಾಗ. ಅಂದರೆ ಇದನ್ನ ಫಿಕ್ಸ್ ಮಾಡಬೇಕಾದ್ರೆ ಆ ಥರ ಎಲ್ಲ ಕರೆ ಕರೆ ಥರ ಆಗಿತ್ತಲ್ಲ, ಅದಕ್ಕೆ ಇವಾಗ ಈ ಥರ ನೀಟಾಗಿ ಟಚಪ್ ಕೊಡ್ತಿದ್ದಾರೆ. ಎಷ್ಟು ಚೆಂದಾಗಿ ಪೇಂಟ್ ಹೊಡಿತಿದ್ದಾರೆ ಗೊತ್ತಾ ಗಾಯ್ಸ್. ನಿಮ್ಮ ಮನೆಗಳಿಗೂ ಏನಾದರೂ ಪೇಂಟಿಂಗ್ ಮಾಡಿಸ್ಕೊಬೇಕಂದ್ರೆ ಕಾಂಟ್ಯಾಕ್ಟ್ ಲೋಕೇಶ್. ಬೇಕಿದ್ದರೆ ಕಮೆಂಟಲ್ಲಿ ಲೋಕೇಶ್ ಅಂತ ಹೇಳಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಅವ್ರ ನಂಬರ್ನ ಶೇರ್ ಮಾಡ್ತೀನಿ. ಓಕೆನಾ? ಏನು ಖುಷಿ ನೋಡಿ ಗೈಸ್. ಸೊ ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನ ಅವರೇ ಮಾಡ್ಕೊಳ್ತಾರೆ, ಅದೊಂದು ಖುಷಿ ವಿಷಯ. ಏನಂದರೆ ಸ್ಟಾರ್ಟಿಂಗಲ್ಲಿ ನಾವು ಮಾಡಿಸಿದಾಗ ಅಲ್ಲೇ ಪೇಂಟ್ ಹೊಡ್ಕೊಂಬಂದ್ಬಿಡಿ ಅಂತ ಹೇಳಿದ್ವಿ. ಅವರು ಹೊಡ್ಕೊಂಡು ಬಂದು ಈ ಥರ ವೆಲ್ಡ್ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಕರೆ ಕರೆ ಥರ ಆಗಿತ್ತು. ಅಸಹ್ಯವಾಗಿ ಕಾಣಿಸ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಇವಾಗ ನಾವೇನೇ ಕಲರ್ನ ತಂದು ಹೊಡಿತಾ ಇದ್ದೀವಿ. ನಾವಲ್ಲ, ನಮ್ಮ ಯಜಮಾನ್ರು ಪಾಪ. ಯಾಕೆ ಕ್ರೆಡಿಟ್ ನಾನು ತೊಗೊಳೋದು ನೋಡಿ. ಸೊ ಗೈಸ್, ಇವಾಗ ನಾವು ಮಾವಿನ ಹಣ್ಣಿನ ಮೇಳಗೆ ಹೋಗ್ತಾ ಇದ್ದೀವಿ, ಇಲ್ಲೇ ಪುಟ್ಟೇನಹಳ್ಳಿಗೆ. ಸೊ ಬನ್ನಿ ನೋಡೋಣ ಅಲ್ಲಿ ಏನೆಲ್ಲ ಇರುತ್ತೆ ಏನು ಅನ್ನೋದನ್ನು ನೋಡೋಣ. ಗೈಸ್ ಇಲ್ಲಿ ನೋಡಿ, ಇದು ಚುಂಚುಕಟ್ಟದಲ್ಲಿ ಈ ಥರ ಒಂದು ಇದನ್ನು ಎಕ್ಸಿಬಿಷನ್ನ ಹಾಕಿದ್ದಾರೆ. ಬಟ್ ಇನ್ನೂ ಓಪನ್ ಮಾಡಿಲ್ಲ. ಸೊ ಇದು ಓಪನ್ ಮಾಡಿದ್ಮೇಲೆ ಇಲ್ಲಿಗೂ ಒಂದ್ಸಲಿ ಬರಬೇಕು. ಇವಾಗ ಮ್ಯಾಂಗೋ ಮೇಳಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ.
ಜಸ್ಟ್ ಫಾರ್ ಹೆಸರು. ಶೂಟ್ ಮೇಲ್ ಮಾಡು, ಮೇಲೆ ಕಮಾನ್. ನೀವಾದ್ರೂ ಹೊಡಿತೀರಾ ಅಂತ. ಇಲ್ಲಿ ನೋಡು ಲೋಕಿ, ಲೋಕಿ ಇಲ್ಲಿ ನೋಡು, ಲೋಕಿ ಲೋಕಿ ಇಲ್ಲಿ ನೋಡು. ನೀನು ಹೊಡೆದಿಲ್ಲಲ್ಲ. ನಿನ್ನ ಮ್ಯಾಲ ಕಿಡ್ಕೊಬಿಟ್ಟೈತೆ. ಎದೆ ಮೇಲೆ ಇಟ್ಕೊಳ್ಳ ಹಂಗೆ. ಹಾಂ ಬಿಡು. ಎರಡು ಬಿದ್ದದ, ಎರಡು ಪಿಕಪ್ ಇದೆ, ಎರಡು ಪಿಕಪ್ ಇದೆ. ಸೊ ಗೈಸ್, ನಾನು ಸಹ ಒಂದು ಫ್ಲಿಪ್ಕಾರ್ಟಿಂದ ಒಂದು ಬುಕ್ ಮಾಡ್ಕೊಂಡಿದ್ದೆ. ಏನಪ್ಪ ಅಂತ ಹೇಳಿದ್ರೆ ಬೌಲ್ಸು, ಅಂದರೆ ಸ್ಟೀಲ್ದು ಬೌಲ್ಸ್ಗಳು ಬೇಕಾಗಿತ್ತು. ಸ್ವಲ್ಪ ಚಪಾತಿ ಹಿಟ್ಟು ಕಲಸೋದಕ್ಕೆ ಆಗಿರ್ಬೋದು, ವೆಜಿಟೇಬಲ್ಸ್ ಇದು ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಕಟ್ ಮಾಡಿ ಹಾಕ್ಕೊಳ್ಳೋದಕ್ಕೆ ಆಗಿರ್ಬೋದು, ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಆಫರ್ನ ಪ್ರೈಸ್ ನಡೀತಿತ್ತಲ್ಲ, ಸರಿ ಅಂತ ಹೇಳಿಬಿಟ್ಟು ಈ ಥರ 3 ಕಾಂಬೋ ಆಫ್ 3 ಬಂದಿತ್ತು. ಅದನ್ನು ನಾನು ಬುಕ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಒಂಥರ ಅಡುಗೆ ಮನೇಲಿ ಈ ಥರ ಒಂದು ಐಟಮ್ಸ್ ಎಲ್ಲ ಇದ್ದರೆ ಬೇಗನೆ ಅಡುಗೆ ಎಲ್ಲ ಮುಗಿಸ್ಕೋಬೋದು, ಹುಡ್ಕಾಡೋ ಆಗಿಲ್ಲ. ಸೊ ನಿಮ್ಗೆ ಯಾರಿಗಾದರೂ ಈ ಒಂದು ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಫ್ಲಿಪ್ಕಾರ್ಟ್ ಐಟಮ್. ಸೊ ಏನು ಗೊತ್ತಾ, ಅಲ್ಲಿಂದ ಈಗಷ್ಟೇ ಎಕ್ಸಿಬಿಷನಿಂದ ಬಂದ್ವಿ. ಬಟ್ ನಾವೇನೇನೋ ಅಂದ್ಕೊಂಡೋದ್ವಿ, ಅಲ್ಲಿ ಏನೂ ಇರಲಿಲ್ಲ. ಬಟ್ ಇಟ್ಸ್ ಓಕೆ, ಬಟ್ ವೆರಿ ಎಕ್ಸ್ಪೆನ್ಸಿವ್. ಮ್ಯಾಂಗೋ ಮೇಳ, ಮ್ಯಾಂಗೋ ಫುಡ್ಸ್ ಎಲ್ಲ ಇತ್ತು. ಅದರಲ್ಲಿ ಒಂದಷ್ಟು ಇದನ್ನು ಟೇಸ್ಟ್ ನೋಡಿದ್ವಿ, ಬಟ್ ಯಾವುದನ್ನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಬಟ್ ಹಲ್ವಾ ಈಗ ನಾನು ತಿಂತಾಯಿದ್ದೀನಿ. ಹಲ್ವಾ ತಿಂದು ಮ್ಯಾಂಗೋ ಐಸ್ ಕ್ರೀಮ್ ಇದೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಹಾಗೆ ಎಕ್ಸಿಬಿಷನಲ್ಲಿ ಫ್ಯಾಷನ್ ಶೋ ಇತ್ತು, ಮತ್ತು ಬಾಡಿ ಬಿಲ್ಡಿಂಗ್ ಏನೋ ಸಮಥಿಂಗ್ ಆ ಕಡೆ ಪಕ್ಕದಲ್ಲಿ ಎಲ್ಲ ಇತ್ತು. ಅದನ್ನು ಯಾವುದೂ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಒಂದೇ ಒಂದು ಗೇಮ್ ಮಾಡಿದ್ವಿ, ಬಲೂನ್ ಶೂಟ್ ಮಾಡೋದು. ಮೋಟೋ ಬಂದು ಏನದು ಫ್ಲೈಯಿಂಗ್ದು ಏನೋ ಒಂದು ರೌಂಡ್ ಸುತ್ತೋದು, ಅದೊಂದು ಮಾಡ್ದೆ ಅಷ್ಟೇ. ಸೊ ನಿಜವಾಗ್ಲೂ ಡಿಸಪಾಯಿಂಟ್ ಆಯಿತು. ನಾನು ಇವಾಗ ಹೋಗ್ಬೇಕಾದ್ರೆ ನಿಮ್ಗೆ ತೋರಿಸ್ಕೊಂಡು ಹೋದ್ನಲ್ಲ, ಅದು ಓಪನ್ ಆದಮೇಲೆ ಅಲ್ಲಿಗೆ ಹೋಗ್ತೀವಿ, ಆವಾಗ ವಿಡಿಯೋ ಶೇರ್ ಮಾಡ್ತೀನಿ, ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೀಗೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.